ಅಧಿಕೃತವಾದಂತ ದಾಖಲೆ ಇರಲಾರ್ದೆ ಆ ಮನೆತನದವರ ಆರೋಪ ಇರಲಾರದೆ ಪೋಕ್ಸೋ ಕಾಯ್ದೆ ಎಂಬ ಕೆಟ್ಟ ಕಾಯ್ದೆಯನ್ನು ನಮ್ಮ ಮಲ್ಲಿಕಾರ್ಜುನ ಮುತ್ಯನವರ ಮೇಲೆ ದಾಖಲಾಗಿದೆ. ಇದನ್ನು ಸಮಾಜದ ವತಿಯಿಂದ ಮತ್ತು ಕರ್ನಾಟಕ ಸರ್ಕಾರದ ಒಬ್ಬ ಶಾಸಕನಾಗಿ ನಾನು ಖಂಡಿತವಾಗಿ ಖಂಡಿಸ್ತೇನೆ. ಇದರಿಂದ ಇಡೀ ಸಮಾಜದಲ್ಲಿ ದಿಗ್ಭ್ರಮೆ ಉಂಟಾಗಿದೆ. ನಮ್ಮ ಸಮಾಜದಲ್ಲಿ ಎಲ್ಲ ಪ್ರಮುಖ ನಾಯಕರು, ರಾಜ್ಯ ಮಟ್ಟದ, ಜಿಲ್ಲೆ ಮಟ್ಟದ ಎಲ್ಲ ನಾಯಕರು ಕೂಡ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅದಕ್ಕಾಗಿ ನಾ ಹೇಳೋದಿಷ್ಟೇ, ಈಗಾಗಲೇ ನಾನು ಮಾಧ್ಯಮದವರಿಗೆ ಹೇಳಿದ್ದೇನೆ, ಅವರಿಗೆ ತಕ್ಷಣ ಬಂಧಿಸಬೇಕು. ಮಹಾಲ್ ರೋಜದಲ್ಲಿ ಶಾಪುರ್ ತಾಲೂಕದಲ್ಲಿ ನಮ್ಮ ಪವಾಡ ಪುರುಷ ಮಲ್ಲನಪ್ಪ ಮಹಾರಾಜರ ಈ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಎಲ್ಲ ಸ್ವಾಮೀಜಿಗಳು ಬಂದಿದ್ದೀರಿ, ಸಮಾಜ ಮುಖಂಡರು ಬಂದಿದ್ದೀರಿ. ನಾನು ನಿಮಗೆ ಸರ್ಕಾರದ ವತಿಯಿಂದ ಮತ್ತು ನನ್ನ ವತಿಯಿಂದ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೇನೆ. ಮಾನ್ಯರೇ, ನಮ್ಮ ಈಗಾಗಲೇ ಪತ್ರಿಕಾಗೋಷ್ಠಿಯವರು ಹೇಳಿದ ಹಾಗೆ, ಮಾಧ್ಯಮದವರು ಹೇಳಿದ ಹಾಗೆ, ಎಲೆಕ್ಟ್ರಾನಿಕ್ ಮಾಧ್ಯಮ ಹೇಳಿದ ಹಾಗೆ, ಇದು ಕಾರಣ ಇರಲಾರದೆ ಇದೆ. ಅವರೆಲ್ಲ ಸಂಬಂಧಿಕರಾಗಬೇಕು. ಸುಮಾರು 10 ವರ್ಷದಿಂದ ಆ ಮನೆತನದವರು ಮಾಲ್ ರೋಜಕ್ಕೆ ಭಕ್ತಿ. ಈ ಸಮಾಜ ಎದ್ದು ಕುಂತಪ್ಪ ಅಂದ್ರ ರಾಜ್ಯನ ಉಳಿಯಲ್ಲ, ರಾಷ್ಟ್ರನ ಉಳಿಯಲ್ಲ, ಜಿಲ್ಲೆನೂ ಉಳಿಯಂಗಿಲ್ಲ. ನಮ್ಮ ತಂಟಕ್ಕೆ ಸುಮ್ಮನೆ ಕೇಸ್ ಹಾಕಿ ಬರ ಪ್ರಯತ್ನ ಮಾಡಬಾರ್ದು. ನಾ ಖಂಡಿತವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಸರ್ಕಾರದವರು ಕೂಡ ಗೃಹ ಮಂತ್ರಿ ಹಿಡಿದು ಮುಖ್ಯಮಂತ್ರಿ ಹಿಡಿದು ಎಲ್ಲ ಶಾಸಕರು, ಬಿಜೆಪಿಯವರು ಇರ್ಬೋದು, ಕಾಂಗ್ರೆಸ್, ಎಲ್ಲರೂ ಒಕ್ಕಟ್ಟಾಗಿ ಮಲ್ಲಿಕಾರ್ಜುನ ಮುತ್ಯನವರ ಮೇಲೆ ಆದಂತ ಈ ಕೇಸಿನ ಬಗ್ಗೆ ಖಂಡನೆ ಮಾಡಿದ್ದಾರೆ. ಯಾರೂ ಕೂಡ ಅವರ ವಿರುದ್ಧ ಸಮರ್ಥನೆ ಮಾಡಿಕೊಂಡಿಲ್ಲ. ಅದಕ್ಕಾಗಿ ನಾ ಒಂದೇ ಹೇಳೋದು, ತಕ್ಷಣ ಈ ಮಲ್ಲಿಕಾರ್ಜುನ ಮುತ್ಯನವರ ಮೇಲೆ ಆದಂತ ಕೇಸ್ ವಾಪಸ್ ತೆಗೆದುಕೊಳ್ಬೇಕು. ಕ್ಯಾಬಿನೆಟ್ ಕೂಡ ಇದು ಚರ್ಚೆ ಆಗ್ತದೆ. ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ತಕ್ಷಣ ಕ್ಯಾಬಿನೆಟ್ ದಲ್ಲಿ ಚರ್ಚೆ ಮಾಡಿ ಈ ಕೇಸನ್ನು ವಾಪಸ್ ತೆಗೆದುಕೊಳ್ಬೇಕು. ಆಮೇಲೆ ಇದಕ್ಕೆ ಈ ನಮ್ಮ ಸಮಾಜಕ್ಕೆ ಕಳಂಕ ತಂದಿದ್ದೀರಿ. ಆ ನಡೆದಾ ಇರ್ತಕ್ಕಂಥ ದೇವ್ರ ರೂಪದಲ್ಲಿದ್ದಂತ ಮಲ್ಲಿಕಾರ್ಜುನ ಮುತ್ಯನವರಿಗೂ ಕೂಡ ಕಳಂಕ ತಂದಿದ್ದೀರಿ. ಅದಕ್ಕೆ ಸೋಷಿಯಲ್ ಮೀಡಿಯಾದವರು ಕೂಡ ದಿನನಿತ್ಯ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಾರ, ಯಾರೋ ಯಾರಿಗೂ ಅಂದಿಸ್ತಾರ, ಯಾರ ಮೇಲೆ ದುಡ್ಡು ತಿಂತಾರ, ಅಂತವ್ರದೆಲ್ಲ ಮಾತು ಕೇಳ್ಕೊಂಡು ಈ ಸೋಷಿಯಲ್ ಮೀಡಿಯಾದವರಿಗೂ ಕೂಡ ನಾ ಮನವಿ ಮಾಡ್ತೀನಿ, ಇಂಥ ಕೆಟ್ಟ ಕೆಲಸ ಬಿಟ್ಟು ಬಿಡ್ರಿ. ಕೆಟ್ಟ ಕೆಲಸ ಬಿಟ್ಟು ನೈಜ ಸುದ್ದಿಯನ್ನು ನೀವು ಪ್ರಸಾರ ಮಾಡ್ತಕ್ಕಂಥ ನೀವು ಪ್ರದರ್ಶನ ಮಾಡ್ರಿ.